ಕಳೆದ ಕೆಲ ತಿಂಗಳ ಹಿಂದಷ್ಟೇ ನಟ ದರ್ಶನ್ ಅವರಿಗೆ ಪರಪ್ಪನ ಅಗ್ರಹಾರದ ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ನೀಡಲಾಗ್ತಾ ಇದೆ. ಅವರಿಗೆ ಬೇಕಾದ ಸವಲತ್ತುಗಳನ್ನು ನೀಡಲಾಗ್ತಾ ಇದೆ. ಈ ಕಾರಣಕ್ಕಾಗಿ ಅವರು ಐಷಾರಾಮಿಯಾಗಿ ಜೀವನ ನಡೆಸುತ್ತಾ ವಿಡಿಯೋ ಕಾಲ್ ಅಲ್ಲಿ ಮಾತನಾಡ್ತಾ ಕೈಯಲ್ಲಿ ಸಿಗರೇಟ್ ಹಿಡಿದು ಮೇಲೆ ಕುಂತಿದ್ದ ಒಂದು ವಿಡಿಯೋ ಎಲ್ಲೆಡೆ ವೈರಲ್ ಆಗಿತ್ತು. ರಾಜ್ಯ ಸರ್ಕಾರಕ್ಕೂ ಸಹ ಇದರ ಬಿಸಿ ಮುಟ್ಟಿತ್ತು. ತಕ್ಷಣ ದರ್ಶನ್ ಅವರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಿತ್ತು. ಆದರೆ ಮತ್ತೆ ಈಗ ದರ್ಶನ್ ವಿಚಾರ ಮುನ್ನೆಲೆಗೆ ಬಂದಿರುವಂತದ್ದು ಸಾಕಷ್ಟು ಪರ ವಿರೋಧದ ಚರ್ಚೆಗಳು ಸಹ ನಡೆಯುತ್ತಿವೆ. ಯಾಕಂದ್ರೆ ಈಗಾಗಲೇ ದರ್ಶನ್ ಅವರಿಗೆ ಆ ರೀತಿಯಾಗಿ ಶಿಕ್ಷೆಯನ್ನು ನೀಡಲಾಗಿತ್ತು, ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿತ್ತು. ವಿಡಿಯೋ ವೈರಲ್ ಆದ ತಕ್ಷಣ ಸರ್ಕಾರ ಈ ಕ್ರಮ ಕೈಗೊಂಡಿತ್ತು. ಆದರೆ ಈಗ ಯಾವ ಕ್ರಮ ಕೈಗೊಂಡಿದೆ ಸರ್ಕಾರ? ಕೇವಲ ಸಸ್ಪೆಂಡ್ ಮಾಡಿದ್ರೆ ಆಯ್ತಾ? ಸಸ್ಪೆಂಡ್ ಮಾಡಿದ್ರೆ ಮುಂದೆ ಏನು? ಸಸ್ಪೆಂಡ್ ಮಾಡಿದ ನಂತರ ಅವರು ಮತ್ತೆ ತಮ್ಮ ಅವಧಿಯನ್ನು ಮುಗಿಸಿಕೊಂಡು ಸಸ್ಪೆಂಡ್ ಅವಧಿಯನ್ನು ಮುಗಿಸಿ ಮತ್ತೆ ಕೆಲಸಕ್ಕೆ ಹಾಜರಾಗಬಹುದಲ್ಲ. ಇದಕ್ಕೆ ಇವರಿಗೆ ಯಾವ ರೀತಿಯಾಗಿ ಸರ್ಕಾರ ಶಿಕ್ಷೆಯನ್ನು ನೀಡಬೇಕಾಗಿತ್ತು ಅದ್ರ ಬಗ್ಗೆ ಸರ್ಕಾರ ಇದುವರೆಗೆ ಗಮನ ಹರಿಸಿಲ್ಲ. ಕೇವಲ ಸಸ್ಪೆಂಡ್ ಅನ್ನ ಮಾಡಿದೆ ಅನ್ನೋ ಮಾತುಗಳು ಸಹ ಕೇಳಿ ಬರ್ತಾ ಇರುವಂತದ್ದು ನೋಡ್ತಾ ಇದ್ರಿ. ಕಳೆದ ಕೆಲ ದಿನಗಳ ಹಿಂದಷ್ಟೇ ಒಂದು ವಿಡಿಯೋ ವೈರಲ್ ಆಯ್ತು. ಜೈಲಲ್ಲಿ ಯಾವ ರೀತಿಯಾಗಿ ಟೆರರಿಸ್ಟ್ಗಳು ಮೋಜು ಮಸ್ತಿ ಮಾಡ್ತಾ ಇದ್ರು. ಜೊತೆಗೆ ವಿಕೃತಕಾಮಿ ಉಮೇಶ್ ರೆಡ್ಡಿ ಕೈಯಲ್ಲಿ ಸಿಗರೇಟ್ ಹಿಡಿದು ಮೊಬೈಲ್ ಅಲ್ಲಿ ಮಾತನಾಡ್ತಾ ಕುಳಿತು ವಿಡಿಯೋ ಸಹ ಎಲ್ಲ ವೈರಲ್ ಆಗಿತ್ತು. ವೈರಲ್ ಆಗಿ ಸಾಕಷ್ಟು ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತ ಪ್ರಯತ್ನಕ್ಕೆ ಆ ವಿಡಿಯೋ ಒಂದು ಸಾಕ್ಷಿಯಾಗಿತ್ತು. ಜೊತೆಗೆ ವಿಪಕ್ಷಗಳು ಸಹ ಸರ್ಕಾರದ ವಿರುದ್ಧ ಮುಗಿಬಿದ್ದು ಪ್ರತಿಭಟನೆ ನಡೆಸಿ ರಾಜ್ಯ ಸರ್ಕಾರದ ನಡೆಯನ್ನ ಖಂಡಿಸಿದ್ವು. ಇದೊಂದು ಜೈಲ್ ಅಲ್ಲ, ಇದೊಂದು ರೆಸಾರ್ಟ್ ತರ, ಪರಪ್ಪನ ಅಗ್ರಹಾರದ ರೆಸಾರ್ಟ್ ಅನ್ನೋ ಮಾತನ್ನ ಆರ್ ಅಶೋಕ್ ಅವರು ಲೇವಡಿ ಮಾಡಿದ್ರು. ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಪರಪ್ಪನ ಅಗ್ರಹಾರದ ಕಾನೂನು ಬಾಹಿರ ಚಟುವಟಿಕೆಗಳನ್ನ ನಿಯಂತ್ರಿಸುವಲ್ಲಿ ಅಥವಾ ಕಡಿವಾಣ ಹಾಕುವಲ್ಲಿ ಸಂಪೂರ್ಣ ವಿಫಲವಾಗಿದೆ ಅನ್ನೋ ಮಾತನ್ನ ವಿಪಕ್ಷ ಬಿಜೆಪಿ ನಾಯಕರು ಆರೋಪಿಸುತ್ತಿರುವಂತದ್ದು. ಆದರೆ ಈ ವಿಚಾರ ಇದೀಗ ಮತ್ತೆ ಮುನ್ನೆಲೆಗೆ ಬಂದಿರುವಂತದ್ದು. ದರ್ಶನ್ ವಿಚಾರವನ್ನೇ ಮುಂದಿಟ್ಟುಕೊಂಡು ಪರ ವಿರೋಧದ ಚರ್ಚೆ ಸಾಮಾಜಿಕ ಜಾಲತಾಣದಲ್ಲಿ ಮುಂದುವರಿತಾ ಇರೋದು. ಯಾಕಂದ್ರೆ ದರ್ಶನ್ ವಿಚಾರದಲ್ಲಿ ತೋರಿದ ಆಸಕ್ತಿಯನ್ನ ರಾಜ್ಯ ಸರ್ಕಾರ ಈ ವಿಚಾರದಲ್ಲಿ ತೋರುತ್ತಾ? ದರ್ಶನ್ ಅವರ ವಿಚಾರವನ್ನ ಅಥವಾ ಆ ಪ್ರಕರಣವನ್ನ ಪ್ರಾಸಿಕ್ಯೂಷನ್ ಬಗ್ಗೆ ಉತ್ಸಾಹ ತೋರಿದ ರಾಜ್ಯ ಸರ್ಕಾರ ಈ ಪ್ರಕರಣದಲ್ಲಿ ಉತ್ಸಾಹ ತೋರುತ್ತಾ ಅನ್ನೋ ಮಾತುಗಳು ಸಹ ಕೇಳಿ ಬರ್ತಾ ಇರುವಂತದ್ದು. ಅಲ್ಲದೆ ಮುಖ್ಯವಾಗಿ ಮತ್ತೊಂದು ಈ ಪ್ರಮುಖವಾದ ಪ್ರಶ್ನೆ ಎದ್ದಿರುವಂತದ್ದು, ಅಧಿಕಾರಿಗಳನ್ನ ರಾಜ್ಯ ಸರ್ಕಾರ ಸಸ್ಪೆಂಡ್ ಮಾಡಿತು, ಅವರಿಗೆ ಒಂದು ಯಾವ ರೀತಿಯಾದ ಶಿಕ್ಷೆ ಕೊಡ್ತು. ಆದರೆ ಖೈದಿಗಳನ್ನ ವಿಚಾರಣೆ ಮಾಡಿ ನಿಮಗೆ ಯಾವ ರೀತಿಯಾಗಿ ಇದು ಸೌಲಭ್ಯ ಸಿಕ್ತು, ಇದಕ್ಕೆ ಕಾರಣ ಯಾರು, ಇದಕ್ಕೆ ಎಷ್ಟು ದುಡ್ಡು ಕೊಟ್ಟಿದ್ರಿ, ಯಾವ ರೀತಿಯಾಗಿ ಭ್ರಷ್ಟಾಚಾರ ನಡೀತಾ ಇದೆ, ಇದಕ್ಕೆಲ್ಲ ಅವಕಾಶ ಮಾಡಿಕೊಟ್ಟವ್ರು ಯಾರು ಅನ್ನೋದನ್ನ ಖೈದಿಗಳನ್ನ ವಿಚಾರಣೆ ಮಾಡಿದಾಗ ಇನ್ನಷ್ಟು ಹೆಚ್ಚಿನ ಮಾಹಿತಿ ಸಿಗಬಹುದೇನೋ. ಜೊತೆಗೆ ಇದಕ್ಕೆ ಸಂಬಂಧಪಟ್ಟ ಸಸ್ಪೆಂಡ್ ಯಾರನ್ನ ಮಾಡಿದ್ದಲ್ಲ ರಾಜ್ಯ ಸರ್ಕಾರ, ಅವರನ್ನು ಸಹ ವಿಚಾರಣೆಗೊಳಪಡಿಸಬೇಕು, ಅವರನ್ನು ತನಿಖೆಗೊಳಪಡಿಸಬೇಕು. ಯಾವ ರೀತಿಯಾಗಿ ಜೈಲಲ್ಲಿ ಅಕ್ರಮಗಳ ಚಟುವಟಿಕೆಗಳು, ಕಾನೂನು ಬಾಹಿರ ಚಟುವಟಿಕೆಗಳು ನಡೀತಾ ಇವೆ, ಇದಕ್ಕೆ ಕಾರಣ ಯಾರು ಅನ್ನೋದನ್ನ ಆಗಲಾದರೂ ತನಿಖೆಯಿಂದ ಹೆಚ್ಚಿನ ಮಾಹಿತಿ ಸಿಗಬಹುದು, ನಿಖರವಾದ ಮಾಹಿತಿ ಸಿಗಬಹುದು ಅನ್ನೋದು ಇದೀಗ ಜನರ ಒಂದು ವಾದವಾಗಿದೆ. ಇದೇ ವಿಚಾರವನ್ನ ಮುಂದಿಟ್ಕೊಂಡು ಪತ್ರಕರ್ತರಾದ KM ವೀರೇಶ್ ಅವರು ಒಂದು ಪೋಸ್ಟ್ ಅನ್ನ ತಮ್ಮ ವಾಲ್ ನಲ್ಲಿ ಪ್ರಕಟಿಸಿರುವಂತದ್ದು ಸಾಕಷ್ಟು ಸದ್ದು ಮಾಡ್ತಾ ಇದೆ. ಯಾಕಂದ್ರೆ ದರ್ಶನ್ ವಿಚಾರದಲ್ಲಿ ರಾಜ್ಯ ಸರ್ಕಾರ ಯಾವ ರೀತಿಯಾದ ಒಂದು ಇಂಟ್ರೆಸ್ಟ್ ಅನ್ನು ತೋರಿಸಿತ್ತು, ಈ ವಿಚಾರದಲ್ಲಿ ಯಾಕೆ ತೋರಿಸಲಿಲ್ಲ ಅನ್ನೋದು ಒಂದ್ ಕಡೆ. ಆದ್ರೆ ಇನ್ನೊಂದ್ ಕಡೆ ಕೇವಲ ದರ್ಶನ್ ಸಂಬಂಧಿ ಅಥವಾ ದರ್ಶನ್ ಆಪ್ತ ಅನ್ನೋ ಕಾರಣಕ್ಕಾಗಿ ನಟ ಧನ್ವೀರ್ ಗೌಡನನ್ನ ವಿಚಾರಣೆ ಮಾಡಿರುವಂತದ್ದು ಎಷ್ಟು ಸರಿ? ಅಲ್ಲಿನ ಒಳಗಿನ ವ್ಯವಸ್ಥೆಯ ಬಗ್ಗೆ ಗಮನ ಹರಿಸಿದ ಸರ್ಕಾರ ಇವರನ್ನ ವಿಚಾರಣೆ ಮಾಡಿ ಯಾವ ಪ್ರಯೋಜನವಾಗುತ್ತೆ ಅನ್ನೋದು ಸಾಕಷ್ಟು ಜನರ ಪ್ರಶ್ನೆ ಆಗಿರುವಂತದ್ದು. ಜೊತೆಗೆ KM ವೀರೇಶ್ ಅವರ ಪೋಸ್ಟ್ ಅಲ್ಲೂ ಸಹ ಇದೇ ರೀತಿಯಾದ ಕೆಲವೊಂದು ಅನೇಕ ಪ್ರಶ್ನೆಗಳು ಹುಟ್ಟಿಸುವಂತ ಆ ಪೋಸ್ಟ್ ಅನ್ನ ನೋಡಿದಾಗ ಗೊತ್ತಾಗುತ್ತೆ ದರ್ಶನ್ ವಿಚಾರದಲ್ಲಿ ರಾಜ್ಯ ಸರ್ಕಾರ ಯಾವ ರೀತಿಯಾಗಿ ಈ ಬಗೆಯ ಧೋರಣೆಯನ್ನ ತಾಳಿದೆ ಅನ್ನೋದನ್ನ ಆ ಪೋಸ್ಟ್ ಮೂಲಕವೇ ನಾವು ತಿಳಿಬಹುದು. ಆ ಪೋಸ್ಟ್ ನಲ್ಲಿ ಏನಿದೆ ಅನ್ನೋದನ್ನ ನೋಡೋದಾದ್ರೆ, ಪರಪ್ಪನ ವಿಡಿಯೋಗಳು, ತಪ್ಪು ಮಾಡಿದವರನ್ನ ಬಿಟ್ಟು ಧನ್ವೀರ್ ಬೆನ್ನು ಬಿದ್ದರ ಪೊಲೀಸರು. ಪರಪ್ಪನ ಅಗ್ರಹಾರ ಸ್ಥಳೀಯರಿಗೆ ಅಲ್ಲಿನ ಜೈಲಾಗಿದೆ. ಸೆಂಟ್ರಲ್ ಜೈಲಿನ ಸುತ್ತಮುತ್ತ ಜನರಿಗೆ ಸರಿಯಾಗಿ ನೆಟ್ವರ್ಕ್ ಸಿಗ್ತಾ ಇಲ್ಲ. ಆಂಬ್ಯುಲೆನ್ಸ್ ಕರೆ ಮಾಡೋದಕ್ಕೂ ಪರದಾಡಬೇಕಾದ ಸನ್ನಿವೇಶ. ಎಷ್ಟೋ ಬಾರಿ ಆಂಬ್ಯುಲೆನ್ಸ್ ರೀಚ್ ಆಗದೆ ಸಾವುಗಳು ಸಂಭವಿಸುವ ಉದಾಹರಣೆಗಳಿವೆ. ಆದರೆ ಜೈಲಿನಲ್ಲಿ ಮಾತ್ರ ಎಲ್ಲವೂ ಸಿಗುತ್ತದೆ. ಸ್ಥಳೀಯರ ವಾದದಲ್ಲಿ ಹುರುಳೇ ಇಲ್ಲ ಎನ್ನುತ್ತಿದ್ದವರಿಗೆ ಸಿಕ್ಕಿರುವ ಸಾಕ್ಷಿ ವಿಡಿಯೋಗಳು ನಿಜಕ್ಕೂ ಭಯ ಹುಟ್ಟಿಸುವಂತಿವೆ. ಆದರೆ ಎಲ್ಲವನ್ನು ಬಿಟ್ಟು ನಟ ಧನ್ವೀರ್ ಮೇಲೆ ಕೇಸ್ ಹಾಕಿ ಇದೀಗ ವಿಚಾರಣೆ ನಡೆಸಲಾಗ್ತಾ ಇದೆ. ಇತ್ತೀಚೆಗೆ ವೈರಲ್ ಆದ ವಿಡಿಯೋದಲ್ಲಿ ಭಯೋತ್ಪಾದಕರು ಬಿಂದಾಸ್ ಆಗಿ ಇದ್ರು, ವಿಕೃತಕಾಮಿ ಉಮೇಶ್ ರೆಡ್ಡಿ ವೈಭವದಿಂದ ಮೆರೆಯುತ್ತಿದ್ದ, ರಣ್ಯಾರಾವ್ ತಮ್ಮ ಗೆಳೆಯನ ಜೊತೆ ಆರಾಮಾಗಿ ಇದ್ರು. ಸೆಂಟ್ರಲ್ ಜೈಲ್ ಎನ್ನುವುದು ಹೆಸರಿಗೆ ಮಾತ್ರ ಸಾಬೀತಾಗಿತ್ತು. ಆದರೆ ಇದೆಲ್ಲವೂ 2023ರ ವಿಡಿಯೋ ಕಣ್ರಿ. ರಣ್ಯಾರಾವ್ ಅರೆಸ್ಟ್ ಆಗಿದ್ದು ಈ ವರ್ಷವೇ ಅಲ್ವಾ? ಆದರೂ ಸಹ 2023ರ ವಿಡಿಯೋ ಎಂದು ಕಟ್ಟುಕತೆಯನ್ನ ಕಟ್ಟಲಾಗಿತ್ತು. ಇಂಥ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗಲಾರದೆ ಇದೀಗ ಒಂದಿಬ್ಬರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಆದರೆ ಅದಕ್ಕೂ ಮೊದಲೇ ಧನ್ವೀರ್ ಅವರನ್ನ ವಿಚಾರಣೆ ಮಾಡಲಾಗ್ತಾ ಇದೆ. ವಿಚಾರಣೆ ಮಾಡಿ ಮೊದಲೇ ಗುರಿಯನ್ನ ಧನ್ವೀರ್ ಮೇಲೆ ಇದೀಗ ಪೊಲೀಸರು ಇಟ್ಟಿದ್ದಾರೆ. ಈಗಾಗಲೇ ಸಿಸಿಬಿ ಪೊಲೀಸರು ನಟ ಧನ್ವೀರ್ನನ್ನ ಏರ್ಪೋರ್ಟ್ ನಲ್ಲಿ ವಿಚಾರಣೆ ಮಾಡಿದ್ದಾರೆ. ನೇರವಾಗಿ ಠಾಣೆಗೆ ಕರೆದುಕೊಂಡು ಹೋಗಿ ಗಂಟೆಗಟ್ಟಲೆ ವಿಚಾರಣೆ ಮಾಡಿದ್ದಾರೆ. ಧನ್ವೀರ್ ಮೊಬೈಲ್ ಅನ್ನ ತೆಗೆದುಕೊಂಡು ಫುಟೇಜ್ ಗಳನ್ನ ಸಹ ಚೆಕ್ ಮಾಡಿದ್ದಾರೆ. ಪೊಲೀಸರ ಪ್ರಕಾರ ವಿಡಿಯೋಗಳೆಲ್ಲವೂ ಧನ್ವೀರ್ ಅವರೇ ಲೀಕ್ ಮಾಡಿದ್ದಾರೆ. ವಿಡಿಯೋವನ್ನ ವೈರಲ್ ಮಾಡಿರುವ ಪೊಲೀಸರು ಜೈಲಿನಲ್ಲಿ ದರ್ಬಾರ್ ನಡೆಸುವವರ ವಿಚಾರಣೆ ಮಾಡಿದ್ದಾರೆ. ಉತ್ತರ ಇಲ್ವೇ ಇಲ್ಲ. ವಿಚಾರಣೆಗಾಗಿ ಯಾವೊಬ್ಬ ಅಧಿಕಾರಿಯೂ ಇದುವರೆಗೆ ಪರಪ್ಪನ ಅಗ್ರಹಾರಕ್ಕೆ ಹೋಗಿಲ್ಲ. ಯಾರಿಗೆ ಎಷ್ಟು ಹಣ ಕೊಟ್ರಿ,
ವಿಡಿಯೋಗಳನ್ನ ಯಾರು ಮಾಡಿಕೊಟ್ರು ಅನ್ನೋದನ್ನ ಸಹ ವಿಚಾರಣೆ ಮಾಡಿಲ್ಲ. ಅಲ್ಲದೆ ಆ ವಿಡಿಯೋಗಳಲ್ಲಿರುವವರನ್ನ ಕರೆದು ಇದಕ್ಕೆಲ್ಲ ಯಾರು ಕಾರಣ, ಇದಕ್ಕೆಲ್ಲ ಎಷ್ಟು ಹಣ ಕೊಟ್ಟಿದ್ರಿ, ಇದಕ್ಕೆಲ್ಲ ಏನೇನು ಮಾಡಿದ್ರಿ ಎಂದು ಮೊದಲೇ ವಿಚಾರಣೆ ಮಾಡಬೇಕಿತ್ತು. ಆದರೆ ಪೊಲೀಸರಿಗೆ ಅದೊಂದು ದೊಡ್ಡ ವಿಷಯವೇ ಅಲ್ಲ ಎಂಬಂತೆ ತೋರ್ತಾ ಇದೆ. ಯಾಕಂದ್ರೆ ತಪ್ಪು ಮಾಡಿದವರು ಮಾಡಿಸಿದವರು ಬಿಂದಾಸ್ ಆಗಿದ್ದರೆ ಪೊಲೀಸರು ಅದನ್ನ ಮೀಡಿಯಾಗಳಿಗೆ ಯಾರು ಹಂಚಿದ್ರು ಅದನ್ನ ತಿಳಿದುಕೊಳ್ಳೋ ಉತ್ಸಾಹದಲ್ಲಿದ್ದಾರೆ ಹೊರತು ಇಷ್ಟಕ್ಕೂ ವಿಡಿಯೋ ಲೀಕ್ ಮಾಡಿದ್ದು ಧನ್ವೀರ್ ಅವರೇನಾ? ದರ್ಶನ್ ಅವರಿಗೆ ಜೈಲಿನಲ್ಲಿ ಸೂಕ್ತ ಸೌಲಭ್ಯ ಅಥವಾ ಸವಲತ್ತು ಸಿಗ್ತಾ ಇಲ್ಲ ಎಂಬ ಕಾರಣಕ್ಕಾಗಿ ಇದೆಲ್ಲ ಮಾಡುವ ರಿಸ್ಕ್ ತೆಗೆದುಕೊಂಡ್ರ ಧನ್ವೀರ್ ಅನ್ನೋದನ್ನು ಸಹ ಇದರ ಬಗ್ಗೆ ಪೊಲೀಸರು ಉತ್ಸಾಹದಿಂದ ತನಿಖೆ ಮಾಡಿದಾಗಲೇ ಇದರ ಸತ್ಯಾಸತ್ಯತೆ ಹೊರಬರಲಿದೆ. ಇವು ಪತ್ರಕರ್ತರಾದ KM ವೀರೇಶ್ ಅವರ ಪೋಸ್ಟ್ ವಾಲ್ ನಲ್ಲಿರುವ ಮಾತುಗಳು. ನಿಜಕ್ಕೂ ಈ ಮಾತುಗಳ ಬಗ್ಗೆ ಅಥವಾ ಈ ಧ್ವನಿಯ ಬಗ್ಗೆ, ಈ ವಿಚಾರದ ಬಗ್ಗೆ ಪ್ರತಿಯೊಬ್ಬರು ಯೋಚನೆ ಮಾಡಬೇಕಾದ ಸಂಗತಿಯಾಗಿದೆ. ಯಾಕಂದ್ರೆ ಅವರು ಎತ್ತಿರುವ ಪ್ರತಿಯೊಂದು ಪ್ರಶ್ನೆಯು ಅತ್ಯಂತ ಗಮನಾರ್ಹ ಪ್ರಶ್ನೆಯಾಗಿದೆ. ಜೊತೆಗೆ ರಾಜ್ಯ ಸರ್ಕಾರವು ಸಹ ಇದರ ಬಗ್ಗೆ ಗಂಭೀರವಾಗಿ ಪರಿಗಣಿಸಬೇಕಾದ ಸನ್ನಿವೇಶವು ನಿರ್ಮಾಣವಾಗಿದೆ. ಯಾಕಂದ್ರೆ ಈಗಾಗಲೇ ದರ್ಶನ್ ಫ್ಯಾನ್ಸ್ ರಾಜ್ಯ ಸರ್ಕಾರದ ನಡೆಯನ್ನ ಖಂಡಿಸಿದ್ದಾರೆ, ಟೀಕಿಸಿದ್ದಾರೆ. ಜೊತೆಗೆ ಸರ್ಕಾರದ ನಡೆಯ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ KM ವೀರೇಶ್ ಅವರು ತಮ್ಮ ಫೇಸ್ಬುಕ್ ವಾಲ್ ನಲ್ಲಿ ಈ ಒಂದು ಧ್ವನಿಯನ್ನ ಎತ್ತಿದ್ದಾರೆ. ಆದರೆ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಯಾವ ರೀತಿಯಾದ ಒಂದು ನಿಲುವನ್ನ ತಾಳಿದೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗಿದೆ. ನಿರಂತರ ಅಪ್ಡೇಟ್ಸ್ ಗಳಿಗಾಗಿ ನೋಡ್ತಾ ಇರಿ ಪ್ರತಿಧ್ವನಿ ನ್ಯೂಸ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.